ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ನಮ್ಮ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹಾರಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದ್ರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾವು ಶ್ರೀಮತಿ ಸರೋಜಿನಿ ಕುಂದ್ರಗಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕವನ್ನ ಕುರಿತು ಒಳ್ಳೆಯ ಒಂದು ವಿಚಾರಗಳನ್ನ, ಸ್ವಾಧ್ಯಾಯವನ್ನ ನಮಗೆಲ್ಲ ತಿಳಿಸ್ತಾ ಇದ್ದಾರೆ. ವೆಲ್ಕಮ್ ಟು ಅವರ್ ಸೆಷನ್ ಮೇಡಮ್. ಅಂಡ್ ಓಜ್. ಓಕೆ, ನಮಸ್ಕಾರ. ಮೊದಲು ನಮಸ್ಕಾರ. ನಮ್ಮ ಚೈತನ್ಯ ಶಕ್ತಿಯಾದಂತ ಪತ್ರಿಜಿಯವರಿಗೆ, ಸ್ವರ್ಣಮಾಲಾ ಅಮ್ಮನವರಿಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಮಹತ್ತರ್ ಬಾಬಾ ಅವರಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದಂತ ಕೇತಪ್ಪ ಗುರುಗಳಿಗೂ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ, ಎಲ್ಲ ಸ್ಟಲ್ ಮಾಸ್ಟರ್ಸ್ಗಳಿಗೂ, ಎಲ್ಲ ನನ್ನ ವಸುಂಧರಾ ವಾರಿಯರ್ಸ್ ಸಹೋದರಿಯರಿಗೂ ನನ್ನ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ, ಇವತ್ತಿನ ಸ್ವಾಧ್ಯಾಯಕ್ಕೆ ಬರೋಣ. ನಿನ್ನೆಯ ಸ್ವಾಧ್ಯಾಯದಲ್ಲಿ ನೋಡಿದ್ದೇವೆ ನಾವು ಯಾವ ರೀತಿ ಒಬ್ಬ ವ್ಯಕ್ತಿ ಅಥವಾ ವಿಶಿಷ್ಟವಾದಂತ ಸಂಪತ್ಭರಿತವಾದಂತ ಸೃಜನಾತ್ಮಕವಾದಂತ ವಿಶಿಷ್ಟ ಕ್ಷೇತ್ರ ಚೈತನ್ಯವನ್ನು ಹೊಂದಿದಂತ ಕ್ಷೇತ್ರಾಗ್ನಿಯನ್ನು ಹೊಂದಿದಂತ ವ್ಯಕ್ತಿ ಯಾವ ರೀತಿ ವಿಶ್ವಕರ್ಮರಾಗುತ್ತಾರೆ, ಮರುಸೃಷ್ಟಿಗೆ ಕಾರಣರಾಗುತ್ತಾರೆ ಅನ್ನೋದನ್ನ ನಾವು ನಿನ್ನೆ ನೋಡಿದ್ದೇವೆ. ಈ ಜನ್ಮ ಮೂಲ ಕೇಂದ್ರ ಸರ್ವಸ್ವವೂ ಕೂಡ ಆಗ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನೋಡಿದ್ದೇವೆ. ಇವತ್ತಿನ ಅಧ್ಯಾಯದಲ್ಲಿ ಮುಂದುವರಿಯೋಣ. ಪ್ರಾಣಶಕ್ತಿ ಜನ್ಮ ಮೂಲ ಕೇಂದ್ರದಿಂದ ಹೊರಬಂದು ಪಂಚಭೌತಿಕ ಪದಾರ್ಥದಂತೆ ಆ ಜನ್ಮ ಮೂಲಕ್ಕೆ ವಿರುದ್ಧವಾಗಿ ಬದಲಾದ ಜೀವಸ್ಫುಲಿಂಗಗಳನ್ನು, ಅಂದ್ರೆ ಮಿಂಚಿನ ವಿದ್ಯುತ್ ಕಿಡಿಗಳಂತೆ ಹಂತ ಹಂತವಾಗಿ ಅವು ಸಿಲುಕಿಕೊಂಡು ಇರುವ ಪಂಚಭೌತಿಕ ಪದಾರ್ಥ ಶರೀರ ಆವರಣದಿಂದ ನಿಜವಾದ ಆತ್ಮತತ್ವವನ್ನು ಜಾಗೃತಗೊಳಿಸಿ ಹೊರತಂದು ಜನ್ಮ ಮೂಲದೊಳಗೆ ಪುನರ್ವಿಲೀನ ಮಾಡುವ ಜೀವ ವಿದ್ಯುದಯಸ್ಕಾಂತ ಆತ್ಮಬಂಧ ಪಾಶವೇ ಪ್ರಾಣಶಕ್ತಿ. ನೋಡ್ರಿ, ಒಂದ್ಸಲ ಸೃಷ್ಟಿಯ ಒಂದು ವಿಸ್ಫೋಟನೆ ಬಂದಾಗ ಇಲ್ಲಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದಂತ ಶಕ್ತಿಗಳು, ಸಂಪತ್ಭರಿತ ವ್ಯಕ್ತಿಗಳು, ವಿಶ್ವ ಕ್ಷೇತ್ರಾಗ್ನಿಯನ್ನು ಹೊಂದಿದಂತ ವ್ಯಕ್ತಿಗಳಿಗೆ ಗಟ್ಟಿಕೊಂಡು ಯಾವುದೋ ಒಂದು ನೆಲೆಯಲ್ಲಿ ಇರ್ತಾರೆ. ಆ ನಂತರ ಅವರು ಪ್ರಾಣಶಕ್ತಿಯ ಮೂಲ ಕೇಂದ್ರದಿಂದ ಹೊರಬಂದು ಗಟ್ಟಿಗೊಂಡಿರ್ತಾರ. ಮರಳಿ ಅವರು ಪಂಚಭೂತಗಳಲ್ಲಿ ಏನಾಗ್ತಾರ, ವಿಲೀನ ಮಾಡ್ತಾರ. ಮರಳಿ ಪಂಚಭೂತಗಳಲ್ಲಿ ವಿಲೀನವಾಗಿ ಪಂಚಭೂತಗಳನ್ನ ಬಳಸಿಕೊಂಡು ಜೀವ ಸ್ಫುಲಿಂಗಗಳನ್ನ, ಅಂದ್ರೆ ಮಿಂಚಿನ ವಿದ್ಯುತ್ ಕಿಡಿಗಳನ್ನ, ಮತ್ತೆ ಬೇರೆ ಬೇರೆ ರೀತಿಯಾದಂತ ವಿದ್ಯುತ್ ಕಿಡಿಗಳನ್ನ, ಅಂದ್ರೆ ಜೀವ ಸ್ಫುಲಿಂಗಗಳನ್ನ, ಜೀವ ಕಣಗಳನ್ನ ಸೃಷ್ಟಿಸ್ಲಿಕ್ಕೆ ಗಾಳಿ, ಬೆಳಕು, ನೀರು, ಜೀವ, ಸಸ್ಯ ಇವೆಲ್ಲರ ಸೃಷ್ಟಿ ಕಾರ್ಯಕ್ಕೆ ಜಾಗೃತಿಯನ್ನು ಕೊಡ್ತಾರ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಆ ಜನ್ಮ ಮೂಲದೊಳಗೆ ಪುನರ್ ವಿಲೀನ ಮಾಡುವ ಜೀವ ವಿದ್ಯುದಯಸ್ಕಾಂತ ಆತ್ಮಬಂಧ ಪಾಶವೇ ಪ್ರಾಣಶಕ್ತಿ. ಪ್ರಾಣಶಕ್ತಿ ಒಂದ್ಸಲ ವಿಸ್ಫೋಟನೆಗೊಂಡಾಗ ಎಲ್ಲಿ ಗಟ್ಟಿಗೊಂಡಿರ್ತದಲ್ಲ, ಅದು ಮರಳಿ ಮತ್ತೆ ಇಂಥ ವ್ಯಕ್ತಿಗಳಿಂದ, ಇಂಥ ಒಂದು ಸಂಪತ್ಭರಿತ ಸಾಧನೆಯನ್ನು ಮಾಡಿದಂತ ವಿಶ್ವಕರ್ಮರಿಂದ ಮತ್ತೆ ಪುನರ್ವಿಲೀನಗೊಂಡು ಮತ್ತೆ ವಿದ್ಯುದಯಸ್ಕಾಂತದಂತೆ ಅದು ಏನಾಗ್ತದ, ಆತ್ಮಬಂಧವಾದಂತ ಶಕ್ತಿಯೇ ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ನಂತರ ಅಣುಗಳಲ್ಲಿ ಜೀವ ಸ್ವರೂಪದಲ್ಲಿ, ಮಾನಸಿಕ ಉತ್ತಮ ಅನುಸ್ವರೂಪಗಳಲ್ಲಿ ಗಾಢ ನಿದ್ರೆಯಲ್ಲಿರುವ ಆತ್ಮ ಅಗ್ನಿಯನ್ನು ಬಡಿದೆಬ್ಬಿಸಿ ನಿಧಾನವಾಗಿ ಆ ಬೇರ್ಪಟ್ಟಿರುವ ಅಂಶಗಳನ್ನು ಪುನಃ ವಿಶ್ವ ಸಾಂತ್ವನಕ್ಕೆ ಆಕರ್ಷಿಸುವಂತೆ ಮಾಡುವುದೇ ಪ್ರಾಣಶಕ್ತಿ. ನೋಡ್ರಿ, ಅಣುಗಳಲ್ಲಿ ಮತ್ತ ಜೀವ ಸ್ವರೂಪಗಳಲ್ಲಿ, ಮಾನಸಿಕ ಉತ್ತಮ ಅನುಸ್ವರೂಪಗಳಲ್ಲಿ, ಗಾಢ ನಿದ್ರೆಯಲ್ಲಿ, ಆತ್ಮದ ಅಗ್ನಿಯಲ್ಲಿ ವಿಲೀನಗೊಂಡು ಅಸ್ಪಷ್ಟವಾಗಿ ಇರ್ತಕ್ಕಂಥ ಒಂದು ಪ್ರಾಣಶಕ್ತಿಯನ್ನ
ಬಡಿದೆಬ್ಬಿಸಿ ಅವಕ್ಕೆ ಮತ್ತೆ ಪುನರ್ಶಕ್ತಿಯನ್ನ ಕೊಟ್ಟು ಅವುಗಳನ್ನ ಮತ್ತೆ ಪುನಃ ವಿಶ್ವದಯಸ್ಕಾಂತದ ಶಕ್ತಿಗೆ ಒಂದುಗೂಡಿಸಿ ಮರು ನಿರ್ಮಾಣದ ಕಾರ್ಯಕ್ಕೆ ಆಕರ್ಷಿತಕ್ಕಂತ ಒಂದು ಕೆಲಸವನ್ನ ಈ ಪ್ರಾಣಶಕ್ತಿ ಮಾಡ್ತದ. ಈ ಯಾವ ವ್ಯಕ್ತಿ ಈ ಪ್ರಾಣಶಕ್ತಿಯನ್ನ ಹೊಂದಿದಂತ ಒಂದು ವ್ಯಕ್ತಿ ಇದಾನಲ್ಲ, ಈತ ಈ ಕಾರ್ಯವನ್ನ ಮಾಡ್ಲಿಕ್ಕೆ ಕಾರಣೀಭೂತನಾಗ್ತಾನ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಆತ್ಮ ಅಂಶವು ಸಹ ಸ್ಪಂದಿಸಿದರೆ ಪ್ರಾಣಶಕ್ತಿ ಆ ಆತ್ಮ ಅಂಶಕ್ಕೆ ಮರಳಿ ಪ್ರಯಾಣವನ್ನು ನಿರ್ದೇಶಿಸಿ ಸಂಯೋಗೀಕರಣ ಮಾಡಿಸುತ್ತದೆ. ನೋಡ್ರಿ, ಆತ್ಮ ಅಂಶ ಅಂತಕ್ಕಂಥದ್ದು ಏನಾಗ್ಬೋದು, ಒಂದೊಂದ್ಸಲ ಮರಳಿ ಹೋಗ್ಬೋದು. ಆತ್ಮ ಅಂಶ ಅಂತಕ್ಕಂಥದ್ದು ಸ್ಟಾಪ್ ಆಗ್ಬೋದು. ಆದ್ರ ಆ ಆತ್ಮ ಅಂಶಕ್ಕೆ ಮರಳಿ ಸಂಯೋಜನೆ ಕೊಟ್ಟು ಆ ಆತ್ಮ ಅಂಶಕ್ಕೆ ಮರಳಿ ಒಂದು ಸ್ಫುಲಿಂಗವನ್ನು ಕೊಟ್ಟು ಅದನ್ನ ಮರಳಿ ಮರು ಪ್ರಾಣ ನಿರ್ಮಿಸ್ತಕ್ಕಂತ ಕಾರ್ಯಕ್ಕೆ ತರ್ತಕ್ಕಂಥದ್ದೇ ಈ ಪ್ರಾಣಶಕ್ತಿ. ಆತ್ಮಕ್ಕೆ ಮರು ಜೀವವನ್ನ ತುಂಬಿ ಆ ಆತ್ಮವನ್ನ ಮತ್ತೆ ಮರು ಸೃಷ್ಟಿಸ್ತಕ್ಕಂತ ಕಾರ್ಯವನ್ನ ಈ ಪ್ರಾಣಶಕ್ತಿ ಅಂತಕ್ಕಂಥದ್ದು ಮಾಡ್ತದ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ತೇವೆ. ಅದಕ್ಕಾಗಿ ಯುಗಗಳ ಪರ್ಯಂತ ಅಗಲಿಕೆಯನ್ನು ತೊಲಗಿಸಿ ತವರು ಮನೆಗೆ ದಾರಿ ಮಾಡುತ್ತದೆ. ಆದುದರಿಂದಲೇ ಪ್ರಾಣ ಹೋಗುವುದನ್ನು ತವರು ಮನೆಯ ಕರೆ ಎಂದು ಕರೆಯಲಾಗಿದೆ. ನೋಡ್ರಿ, ಯುಗಗಳ ಪರ್ಯಂತ ಕೆಲವು ಸಾರಿ ನಾವು ಕಲ್ಲು ಯಾವುದೋ ಒಂದು ಖನಿಜ ರೂಪದಲ್ಲಿ, ಸಸ್ಯ ರೂಪದಲ್ಲಿ, ಯಾವುದೋ ಒಂದು ರೂಪದಲ್ಲಿ ಇರಬಹುದು. ಆದ್ರೆ ಆ ಶಕ್ತಿಗಳನ್ನ ಆತ್ಮಗಳನ್ನ ಮರಳಿ ಆ ಆತ್ಮಕ್ಕೆ ಲಕ್ಷಾಂತರ ವರ್ಷಗಳಾದ ಮೇಲೆ ಮತ್ತೆ ಆ ಆತ್ಮಕ್ಕೆ ಪ್ರಾಣವನ್ನ ಪಡ್ಕೊಳ್ತಕ್ಕಂತ ಆತ್ಮದೊಳಗೆ ಬರ್ತಕ್ಕಂತ ಶಕ್ತಿಯನ್ನ ಈ ವ್ಯಕ್ತಿಗಳು ಅಸ್ಟ್ರಲ್ ಮಾಸ್ಟರ್ಸ್ಗಳು ಕೊಡ್ತಾರ. ಇವರ ಪ್ರಾಣ ಶಕ್ತಿ ಕೊಡ್ತದ ಅಂತಕ್ಕಂಥದ್ದನ್ನ ನೋಡ್ಬೋದು. ಅದಕ್ಕಾಗಿ ಪ್ರಾಣ ಹೋಗ್ತಕ್ಕಂತ ಒಂದು ಸ್ಥಿತಿಯನ್ನ ತವರು ಮನೆಗೆ ಹೋಗ್ತಕ್ಕಂತ ಸ್ಥಿತಿ ಅಂತ ತಿಳ್ಕೊಬೇಕು. ಅದನ್ನ ಸಂತೋಷದಿಂದ ಆಹ್ವಾನಿಸಬೇಕು. ಯಾವ ರೀತಿ ನಾವು ಹೆಣ್ಣು ಮಕ್ಕಳು ತವರು ಮನೆಗೆ ಹೋಗುವಾಗ ಖುಷಿಯಾಗಿ ಹೋಗ್ತಿರ್ತೇವಲ್ಲ, ಆ ರೀತಿ ನಾವು ಈ ಒಂದು ಪ್ರಾಣ ಹೋಗುವ ಸ್ಥಿತಿಯನ್ನು ಕೂಡ ಅಷ್ಟೇ ಖುಷಿಯಿಂದ ತಗೊಂಡು ನಾವು ತವರು ಮನೆಗೆ ಹೋಗಿ ಬರ್ತಾ ಇದ್ದೇವೆ, ನಾವು ಹೋಗೋದಿಲ್ಲ, ಮತ್ತೆ ಮರಳಿ ಬರ್ತೇವೆ ಅಂತಕ್ಕಂಥ ಸಂತೋಷದಿಂದ ಇದನ್ನ ಆಹ್ವಾನಿಸ್ಬೇಕು ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಪ್ರಾಣ ಹೋಗುವುದನ್ನು ತವರು ಮನೆಯ ಕರೆ ಎಂದು ಕರೆಯಲಾಗುತ್ತದೆ. ಅದಕ್ಕಾಗಿ ನಾವು ಯಾರು ಕೂಡ ನಮ್ಮ ಜೀವನ ಅಂತ್ಯ ಆಗ್ತದ, ನಾವು ಇಲ್ಲಿಂದ ಹೊರಟು ಹೋಗ್ತೀವಿ, ನಾವು ಸಾಯ್ತೀವಿ ಅಥವಾ ನಾವು ಅಂತ್ಯಗೊಳ್ತೀವಿ ಅಂತಕ್ಕಂಥದ್ದು ಬೇಡ. ನಾವು ಮರಳೇ ಬರ್ತೀವಿ, ಮತ್ತೆ ನಾವು ತವರು ಮನೆಗೆ ಹೊಂಟಿದೀವಿ ಅನ್ನೋ ಖುಷಿಯಿಂದ ಹೋಗ್ರಿ ಅಂತ ಹೇಳಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡ್ರಿ. ಪ್ರಾಣಶಕ್ತಿ ಪಾಶವು ಅತಿ ಸೂಕ್ಷ್ಮ ಅಗ್ನಿ ದಾರಗಳಿಂದ ಅತ್ಯಂತ ನೈಪುಣ್ಯತೆಯಿಂದ ಹೆಣೆದಿರುತ್ತಿರುವ ಒಂದು ಬಲೆ. ನೋಡ್ರಿ, ಪ್ರಾಣಶಕ್ತಿಯ ಪಾಶ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮವಾದಂತ ಒಂದು ಅಗ್ನಿ ದಾರಗಳಿಂದ ಹೆಣೆದಿರುತ್ತದೆ. ಅದನ್ನ ನಾವು ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ದಿವಸ ನಾವು ಮರೆಯಾಗಿರ್ಬಹುದು, ಆದ್ರೆ ಅಗ್ನಿದಾರಗಳು ಮತ್ತೆ ನಮ್ಮನ್ನ ಈ ಒಂದು ಜೀವಾತ್ಮಕ್ಕೆ ಮರಳಿ ತರ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿ ಬಲೆಯಿಂದ ಆತ್ಮವು ಜನ್ಮ ಜನ್ಮಗಳಲ್ಲಿ ಪ್ರಯಾಣಿಸುತ್ತಿರುತ್ತದೆ. ನೋಡ್ರಿ, ಪ್ರಾಣಶಕ್ತಿಯ ಒಂದು ಈ ಅಗ್ನಿದಾರದ ಬಲೆಯಿಂದ ಆತ್ಮ ಅಂತಕ್ಕಂಥದ್ದು ಜನ್ಮ ಜನ್ಮಗಳಲ್ಲಿ ಬೇರೆ ಬೇರೆ ಒಂದು ರೂಪದಲ್ಲಿ ಜನ್ಮ ತಾಳಿ ವಿಕಸನವನ್ನು ಹೊಂದುತ್ತಿರ್ತದ. ಆ ಆತ್ಮ ಮತ್ತಷ್ಟು ಶುದ್ಧಿಯಾಗುತ್ತಾ ಪ್ರಾಣಶಕ್ತಿ ನೀಡುತ್ತಿರುವ ಎಲ್ಲ ಉಡುಗೊರೆಗಳನ್ನು ಸಾಧ್ಯವಾಗಿಸುತ್ತದೆ. ಪ್ರತಿ ಜನ್ಮದಲ್ಲಿಯೂ ಈ ಒಂದು ಆತ್ಮ ಅಂತಕ್ಕಂಥದ್ದು ಮರು ಶುದ್ಧಿ ಆಗ್ತಿರ್ತದ, ಮರಳಿ ಅನುಭವವನ್ನು ಪಡ್ಕೊಳ್ತಿರ್ತದ. ಎಲ್ಲ ಶುದ್ಧೀಕರಣವನ್ನು ಮಾಡ್ಕೊಂತ ಒಂದು ಆತ್ಮ ಕೊನೆ ಹಂತಕ್ಕ ಒಂದು ಹೋಗ್ಬೇಕಾದಂತ ಸ್ಥಿತಿ ಇರ್ತದ. ಅದಕ್ಕೆ ಲಕ್ಷಾಂತರ ಗಟ್ಟಲೆ ಜೀವಗಳನ್ನ ಕಳೀತದ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬಹುದು. ಆದ್ರೆ ಈ ಎಲ್ಲಾ ಜೀವಗಳಲ್ಲಿಯೂ ಕೂಡ, ಈ ಎಲ್ಲಾ ಮರು ಹಂತಗಳಲ್ಲಿಯೂ ಕೂಡ ಅಗ್ನಿದಾರದಂಗಿರ್ತಕ್ಕಂಥ ಈ ಪ್ರಾಣಶಕ್ತಿ ಆ ಒಂದು ಜೀವಿಯನ್ನ, ಆ ಒಂದು ಆತ್ಮವನ್ನ ಹಿಡಿದಿರ್ತದ ಅಂತಕ್ಕಂಥದ್ದನ್ನ ಇಲ್ಲೇ ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಪ್ರಾಣಶಕ್ತಿ ಪಾಶದೊಂದಿಗೆ ಸಾಧಕನು ಪಯಣಿಸುತ್ತಿರುವಾಗ ಆತನಲ್ಲಿ ಜವಾಬ್ದಾರಿ, ಐಕ್ಯತೆಯ ಭಾವನೆಗಳು ಸಚೇತನವಾಗುತ್ತದೆ. ನೋಡ್ರಿ, ಆ ಪ್ರಾಣಶಕ್ತಿಯ ದಾರದ ಎಳೆಯ ಹಿಂದೆ ಪಯಣಿಸ್ತಕ್ಕಂತ ಒಬ್ಬ ವ್ಯಕ್ತಿ ಅಥವಾ ಒಂದು ಆತ್ಮ ಏನದ ಐಕ್ಯತೆಯ ಭಾವನೆಗಳನ್ನು ಸಚೇತನೆಗೊಳಿಸುತ್ತಿರುತ್ತಾನೆ. ಯಾವಾಗಲೂ ಕೂಡ ಈ ಸೃಷ್ಟಿಯ ಪಂಚಭೂತಗಳಲ್ಲಿ ಐಕ್ಯನಾಗಿ ತನ್ನ ಜೀವವನ್ನ ಸಚೇತನಗೊಳಿಸ್ತಾ ಇರ್ತಾನ ಅಥವಾ ತನ್ನ ಕಾರ್ಯವನ್ನ ಮಾಡ್ತಾ ಇರ್ತಾನ ಅಂತಕ್ಕಂಥದ್ದನ್ನಿಲೆ
ಹೇಳ್ತಾ ಇದ್ದಾರೆ. ಮಾನವನ ಎಲ್ಲದರಲ್ಲಿಯೂ ಪರಿಪೂರ್ಣತೆಯನ್ನು ಸಾಧಿಸಬೇಕೆಂದರೆ ಪ್ರತಿ ಮನುಷ್ಯನು ಜವಾಬ್ದಾರಿಯಿಂದ ಐಕ್ಯತೆಯ ಭಾವನೆಯಿಂದಿದ್ದು ಪ್ರಯತ್ನಿಸಬೇಕೆಂಬ ನಿಯಮವನ್ನು ವಿಧಿಸಲಾಗಿರುತ್ತದೆ. ನೋಡ್ರಿ, ಪ್ರತಿ ಮನುಷ್ಯನೂ ಕೂಡ, ಪ್ರತಿ ಜೀವಿಯೂ ಕೂಡ, ಪ್ರತಿ ಆತ್ಮವೂ ಕೂಡ ಒಂದು ಪರಿಪೂರ್ಣತೆಯನ್ನು ಹೊಂದಬೇಕಂತಂದ್ರೆ ಪ್ರತಿ ಜನ್ಮದಲ್ಲಿಯೂ ಕೂಡ ಜವಾಬ್ದಾರಿಯಿಂದ ಅಥವಾ ಐಕ್ಯ ಭಾವನೆಯಿಂದ ಅಥವಾ ಅಂತಃಕರಣದಿಂದ ಶುದ್ಧೀಕರಣದಿಂದ ಪ್ರಯತ್ನಿಸ್ತಾ ಹೋದಾಗ ಕೊನೆಯ ಒಂದು ಹಂತವನ್ನ ನಾವು ನಮ್ಮ ಜೀವನದ ನಮ್ಮ ಈ ಅಂತ್ಯದ ಜೀವನವನ್ನ ಕಾಣ್ಲಿಕ್ಕೆ ಸಾಧ್ಯ ಇದೆಯೇ ಅಂತಕ್ಕಂಥದ್ದನ್ನ ಇಲ್ಲೇ ಲೇಖಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಅನ್ಯರಿಗೂ ಸಹ ಒಂದು ಉತ್ತಮ ಭವಿಷ್ಯತ್ತನ್ನು ಸೃಷ್ಟಿಸಬೇಕೆಂದರೆ ಪ್ರಾಣಶಕ್ತಿ ಪಾಶದ ನೆನಪನ್ನು ತಮ್ಮ ಚೈತನ್ಯದಲ್ಲಿ ಜವಾಬ್ದಾರಿಯ ಭಾವನೆಗಳನ್ನು ಇಟ್ಟುಕೊಂಡು ವರ್ತಿಸುತ್ತಿದ್ದರೆ ಮಾತ್ರ ಸಾಧ್ಯವಾಗುತ್ತದೆ. ನೋಡ್ರಿ, ನಾವು ಪ್ರಾಣಶಕ್ತಿಯ ಒಂದು ಪ್ರಾಶವನ್ನ ಹೊಂದಬೇಕು ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಂದು ಜೀವಿಗೂ ಕೂಡ, ಪ್ರತಿಯೊಂದು ಕಣಕಣಗಳಿಗೂ ಕೂಡ, ಈ ಸಸ್ಯ ಸಂಕುಲಕ್ಕೆ, ಪ್ರಾಣಿ ಸಂಕುಲಕ್ಕೆ, ಎಲ್ಲದಕ್ಕೂ ಕೂಡ ನಾವು ಸಚೈತನ್ಯವನ್ನ ಕೊಡ್ತಾ ಬದುಕಿದ್ದೆ ಆದ್ರೆ ನಾವು ಪ್ರಾಣಶಕ್ತಿಯ ಕೊನೆಯ ಹಂತಕ್ಕೆ ಹೋಗ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಪರಿಪೂರ್ಣತೆಯ ಹಾದಿಯಲ್ಲಿ ಅಭಿವೃದ್ಧಿಯಾಗುತ್ತಿರುವಾಗ ಮಾನವನಿಗೆ ವಿಶ್ವ ಬ್ರಹ್ಮಾಂಡವೆಲ್ಲವೂ ಜವಾಬ್ದಾರಿಯಿಂದ ವರ್ತಿಸುತ್ತಿದೆ ಎಂಬ ವಿಷಯವು ಕ್ರಮೇಣ ಅರ್ಥವಾಗುತ್ತದೆ. ನೋಡ್ರಿ, ಯಾವ ರೀತಿ ಒಬ್ಬ ಮನುಷ್ಯನಿಗೆ ಒಂದು ಜವಾಬ್ದಾರಿ ಅನ್ನೋದಲ್ಲ, ಹಂಗ ಬ್ರಹ್ಮಾಂಡದಲ್ಲಿಯ ಪ್ರತಿಯೊಂದು ಕಿಂಗ್ಡಮ್ಗೂ ಕೂಡ ತನ್ನದೇ ಆದಂತ ಜವಾಬ್ದಾರಿ ಅದ. ಆ ಪ್ರತಿಯೊಂದು ಕಿಂಗ್ಡಮ್ ಕೂಡ, ಸಸ್ಯ ಕಿಂಗ್ಡಮ್ ಆಗ್ಲಿ, ಪ್ರಾಣಿ ಕಿಂಗ್ಡಮ್ ಆಗ್ಲಿ, ಅಥವಾ ಒಂದು ಅಗ್ನಿ ಆಗ್ಲಿ, ನೀರು ಆಗ್ಲಿ, ವಾಯು ಆಗ್ಲಿ, ಇವೆಲ್ಲದಕ್ಕೂ ಕೂಡ ಒಂದು ತನ್ನದೇ ಆದ ಜವಾಬ್ದಾರಿ ಅಂತಕ್ಕಂಥದ್ದು ಇದೆ. ಆ ಜವಾಬ್ದಾರಿಯಿಂದಲೇ ಅವು ವರ್ತಿಸ್ತಾ ಇದ್ದಾವ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಒಂದು ಚಂಡಮಾರುತ ಬೀಸಿ ಪ್ರಕೃತಿಗೆ ವಿಕೋಪವಾಗ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಆದ್ರೆ ಅದಕ್ಕೆ ಅದರದೇ ಆದಂತ ಜವಾಬ್ದಾರಿ ಇದೆ. ಇವತ್ತು ಪ್ರವಾಹ ಬಂದು ಎಷ್ಟೋ ಹಾನಿ ಮಾಡ್ತಾ ಇದೆ ಅಂತ ಅನ್ಬಹುದು. ಆದ್ರೆ ಅದಕ್ಕೆ ಅದರದೇ ಆದಂತ ಜವಾಬ್ದಾರಿ ಅದಕ್ಕಿದೆ. ಅದರ ಪ್ರಕಾರ ಅದು ವರ್ತಿಸ್ತಾ ಇರ್ತದ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದು. ಕಾಲಾಂತರಗಳಲ್ಲಿ ಅದಕ್ಕೂ ನಿರ್ವಹಿಸಿದಂತ ಒಂದು ಕಾರ್ಯವನ್ನ ಆ ಎಲ್ಲ ಕಿಂಗ್ಡಮ್ಗಳು ನಿರ್ವಹಿಸ್ತಾ ಇರ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ಯಾವ ರೀತಿ ಒಬ್ಬ ಮನುಷ್ಯ ಕೂಡ ಜವಾಬ್ದಾರಿಯನ್ನು ಹೊಂದಿರ್ತಾನಲ್ಲ, ಒಂದು ಆತ್ಮ ಜವಾಬ್ದಾರಿಯನ್ನು ಹೊಂದಿರ್ತದಲ್ಲ, ಹಾಗೆಯೇ ಈ ಪಂಚಭೂತಗಳು ಕೂಡ ತಮ್ಮದೇ ಆದಂತಹ ಜವಾಬ್ದಾರಿಯಿಂದ ವರ್ತಿಸ್ತಾ ಇರ್ತಾವ ಅಂತಕ್ಕಂಥದ್ದನ್ನ ನಾವು ಯಾವತ್ತೂ ಅರಿತುಕೊಂಡಿರ್ಬೇಕು. ಏನೋ ಆದಾಗ ನಾವು ಹೀಗಾತಲ್ಲ ಅಂತಕ್ಕಂಥ ವಿಷಾದವನ್ನೇ ವ್ಯಕ್ತಪಡಿಸೋದಕ್ಕಿಂತ ಅದು ನಡಿಬೇಕಾದದ್ದು ನಡೆಯುತ್ತೆ ಅಂತಕ್ಕಂಥ ಭಾವನೆಯಿಂದ ಇರಬೇಕಾಗತ್ತೆ. ಆಮೇಲೆ ಆ ಸಮಸ್ತ ವಿಶ್ವ ಬ್ರಹ್ಮಾಂಡವು ಎಷ್ಟು ಜವಾಬ್ದಾರಿಯಿಂದ ವರ್ತಿಸುತ್ತಿದೆಯೋ ಅಷ್ಟೇ ಜವಾಬ್ದಾರಿಯಿಂದ ತಾನೂ ಸಹ ಇರಲು ಜವಾಬ್ದಾರಿಯುತವಾದ ಜೀವನವನ್ನು ತನಗಾಗಿ ಸೃಷ್ಟಿಸಿಕೊಳ್ಳಲು ಪ್ರಯತ್ನಿಸುತ್ತದೆ. ನೋಡ್ರಿ, ಪ್ರತಿಯೊಂದು ಆತ್ಮವು ಕೂಡ ತಾನೆಷ್ಟು ಜವಾಬ್ದಾರಿಯಿಂದ ಈ ಸೃಷ್ಟಿಗೆ ವರ್ತನೆ ಕೊಡ್ತಾ ಇದೆಯಲ್ಲ, ಅಷ್ಟೇ ಜವಾಬ್ದಾರಿಯಿಂದ ತನ್ನ ಒಂದು ಅಸ್ತಿತ್ವವನ್ನು ಕಾಯ್ದುಕೊಳ್ಳಿಕ್ಕೂ ಕೂಡ ಜವಾಬ್ದಾರಿಯನ್ನು ವಹಿಸ್ತಾ ಇರ್ತದ. ಒಂದು ಮರನೇ ಇರಲಿ, ಒಂದು ಸಸ್ಯವೇ ಇರಲಿ, ಒಂದು ಪ್ರಾಣಿಯೇ ಇರಲಿ, ಈ ಒಂದು ಸೃಷ್ಟಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲಾ ಕೊಡ್ತಾ, ಪಂಚಭೂತಗಳು ಈ ಸೃಷ್ಟಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲಾ ಕೊಡ್ತಾ ತನ್ನ ಒಂದು ಅಸ್ತಿತ್ವವನ್ನ ಕಾಯ್ದುಕೊಳ್ಳಿಕ್ಕೂ ಕೂಡ ಅದು ಪ್ರಯತ್ನಿಸ್ತಾ ಇರ್ತದ ಅಂತಕ್ಕಂಥದ್ದನ್ನ ನಾವು ನೋಡಬಹುದು. ಇಲ್ಲಿ ಎಷ್ಟೋ ಲಕ್ಷಾಂತರ ವರ್ಷಗಳ ಜೀವನವು ಆ ಮಾನವನಿಗೆ ಅವಶ್ಯವಾಗಿರುತ್ತದೆ. ಎಷ್ಟೋ ಲಕ್ಷಾಂತರ ವರ್ಷಗಳನ್ನ ಕಳಿತಕ್ಕಂತ ಆ ಆತ್ಮಜೀವಿ ಅದು ತನ್ನ ಕರ್ಮಗಳನ್ನ ಗತಿಸಿ ಒಂದು ಕೊನೆಯ ಹಂತದ ಜೀವನವನ್ನು ಹೊಂದಲಿಕ್ಕೆ ಪ್ರಯತ್ನ ಪಡ್ತದ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ವೈಯಕ್ತಿಕ ಜವಾಬ್ದಾರಿಯ ಪ್ರವೃತ್ತಿಯು ಸಮಸ್ತ ವಿಶ್ವದ ಬ್ರಹ್ಮಾಂಡದ ಜವಾಬ್ದಾರಿಯ ಪ್ರವೃತ್ತಿಗಳು ಪರಸ್ಪರ ಜೊತೆಯಾಗಿ ಪರಿಪೂರ್ಣವಾಗುತ್ತಿರುವಾಗ ವಿಶ್ವಶ್ರುತಿ ಎಂಬ ಪ್ರತ್ಯೇಕ ಪರಿಸ್ಥಿತಿಯು ತಯಾರಾಗುತ್ತದೆ. ನೋಡ್ರಿ, ವಿಶ್ವಶ್ರುತಿ ಅಂತಕ್ಕಂಥ ಯಾವ ವ್ಯಕ್ತಿ ಅಥವಾ ಯಾವ ಒಂದು ಶಕ್ತಿ ಅಥವಾ ಯಾವ ಒಂದು ಪಂಚಭೂತಗಳಲ್ಲಿ ವಸ್ತುಗಳು ವಿಶಿಷ್ಟವಾದಂತ ಜವಾಬ್ದಾರಿಯಿಂದ ವರ್ತಿಸಿದಾಗ ತಮ್ಮ ತಮ್ಮ ಜವಾಬ್ದಾರಿಗಳನ್ನ ತಮ್ಮ ಕರ್ಮಗಳನ್ನ ತಾವು ನಿಭಾಯಿಸುತ್ತಾ ವರ್ತಿಸಿದಾಗ ಪರಿಪೂರ್ಣವಾದಂತ ಒಂದು ವಿಶ್ವಶ್ರುತಿ ಅಂತಕ್ಕಂಥದ್ದು ಇಲ್ಲಿ ನಿರ್ಮಾಣ ಆಗ್ತದ ಅಂತಕ್ಕಂಥದ್ದನ್ನ ನೋಡ್ಬೋದು.
ಆ ಪರಿಸ್ಥಿತಿಯಲ್ಲಿ ಮಾನವನ ಸಮಸ್ತ ಕರ್ಮಗಳಲ್ಲಿಯೂ ಸಮಸ್ತ ಬ್ರಹ್ಮಾಂಡದ ಜವಾಬ್ದಾರಿಯು ಪ್ರತಿಬಿಂಬಿಸುತ್ತಿರುತ್ತದೆ. ನೋಡ್ರಿ, ಅಲ್ಲಿ ಪ್ರತಿಯೊಂದು ಮಾನವನ ಪ್ರತಿಯೊಂದು ಕರ್ಮಗಳು ಕೂಡ ಬ್ರಹ್ಮಾಂಡದಲ್ಲಿ ಪ್ರತಿಬಿಂಬಿಸ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಆದ್ದರಿಂದಲೇ ನಾವು ಆ ಪ್ರಾಣಪಾಶ ಮಹಾವಿಸ್ತೃತ ಶಕ್ತಿಯ ಅನಂತತ್ವಕ್ಕೆ ಬಾಗಿಲುಗಳನ್ನು ತೆರೆಯುತ್ತಿದ್ದೇವೆ ಎಂಬ ನಿರ್ಣಯಿಸಿ ಹೇಳಬಹುದು. ನೋಡ್ರಿ, ಯಾವುದೋ ಒಂದು ಯುಗಾಂತ್ಯದ ಒಂದು ಪರಿವರ್ತನೆಗೆ ನಾವು ಹೊಸ ಬಾಗಿಲುಗಳನ್ನ ತೆಗಿತಾ ಇದ್ದೇವೆ. ಪ್ರಾಣಶಕ್ತಿಯನ್ನು ಹೊಂದಿದಂತ ಎಲ್ಲ ಮಾಸ್ಟರ್ಸ್ ಕೂಡ ಯಾವ ಧ್ಯಾನಾಗ್ನಿಯನ್ನ ವಿಶ್ವ ಕ್ಷೇತ್ರಾಗ್ನಿಯನ್ನ ಹೊಂದಿದಂತ ವ್ಯಕ್ತಿಗಳು ವಿಶಿಷ್ಟವಾದಂತ ಒಂದು ಮರುನಿರ್ಣಯದ ಸೃಷ್ಟಿಗೆ ಬಾಗಿಲವನ್ನು ತೆಗಿತಾ ಇದ್ದೇವೆ ಅಂತಕ್ಕಂಥದ್ದನ್ನ ನಾವು ಇಟ್ಕೊಂಡಿರ್ಬೇಕು. ಆ ಅನಂತದೊಳಗೆ ಮಾನವನು ಪ್ರವೇಶಿಸಿದರೆ ಆತನ ಪರಿಮಿತಿಗಳೆಲ್ಲವೂ ಕ್ರಮೇಣ ತೊಲಗಿ ಅಂತ್ಯವಾಗುತ್ತವೆ. ನೋಡ್ರಿ, ನಾವು ಆ ಪರಿಮಿತಿಯನ್ನು ಇಟ್ಕೊಂಡು ವರ್ತಿಸ್ತಾ ಇದ್ರೆ, ಪ್ರಜ್ಞೆಯನ್ನು ಇಟ್ಕೊಂಡು ವರ್ತಿಸ್ತಾ ಇದ್ರೆ, ಅನಂತದಲ್ಲಿ ಆ ಒಂದು ಕಾಲಕ್ರಮದಲ್ಲಿ ನಮ್ಮ ಎಲ್ಲ ಕರ್ಮಗಳು ಕರಗಿ ಪರಿಮಿತಿಗಳಿಂದ ನಾವು ಅನಂತ ಚೈತನ್ಯದ ಒಂದು ವಸ್ತುವಾಗಿ ಇರ್ಲಿಕ್ಕೆ ಸಾಧ್ಯವಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ಆತನ ಚೈತನ್ಯ ಪ್ರಜ್ಞೆ ಎಲ್ಲಾ ಗಡಿ ರೇಖೆಗಳನ್ನು ಅತಿಕ್ರಮಿಸಿ ಪರಿಪೂರ್ಣವಾಗಿ ಒಂದು ಅಂಶ ವ್ಯಕ್ತಿತ್ವ ಜೀವನವಾಗಿ ಅಲ್ಲದೆ ಪರಿಪೂರ್ಣವಾಗಿ ಆ ಮಾನವನು ಜೀವಿಸುತ್ತಿರುತ್ತಾನೆ. ನೋಡ್ರಿ, ಒಂದು ಅಂಶ ಈ ಸೃಷ್ಟಿಯಲ್ಲಿ ಒಂದು ಅಂಶವಾಗಿ ಆತ ವರ್ತಿಸದೆ ಆತ ಇಡೀ ಬ್ರಹ್ಮಾಂಡಕ್ಕೆ ಒಂದು ಜವಾಬ್ದಾರಿಯ ವಸ್ತುವಾಗಿ ವರ್ತಿಸುತ್ತಾ ತನ್ನ ಒಂದು ಜವಾಬ್ದಾರಿಯನ್ನ ನಿಭಾಯಿಸುತ್ತಾ ಪರಿಪೂರ್ಣ ಮಾನವನಾಗಿ ಬದುಕಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾನೆ. ದೈವತ್ವದ ಮಾರ್ಗದೆಡೆಗೆ ಹೋಗ್ತಕ್ಕಂತ ಪ್ರಯತ್ನವನ್ನ ಆತ ಮಾಡ್ತಾ ಇರ್ತಾನ ಅಂತಕ್ಕಂಥದ್ದನ್ನ ಇಲ್ಲಿ ನೋಡಬಹುದು. ಮಾನವ ಚರಿತ್ರೆಯಲ್ಲಿ ಇಂತಹ ಮಹನೀಯರು ಮಾನವ ಜನಾಂಗವನ್ನು ಅನಂತತ್ವದ ದಿಶೆಯಲ್ಲಿ ಪರಿಪೂರ್ಣತೆ ವ್ಯಾಪ್ತಿ ದಿಶೆಯಲ್ಲಿ ನಡೆಸುವ ಮಾರ್ಗದರ್ಶಕರಾಗಿದ್ದಾರೆ. ಇಂತಹ ವ್ಯಕ್ತಿಗಳು ಇಂಥ ಪ್ರಾಣಶಕ್ತಿಯನ್ನ, ಇಂಥ ಕ್ಷೇತ್ರಾಗ್ನಿಯನ್ನ, ಇಂಥ ವಿಶ್ವಕ್ಷೇತ್ರಾಗ್ನಿಯನ್ನ ಹೊಂದಿದಂತ ವ್ಯಕ್ತಿಗಳು ಏನದಾರ ಅಂದ್ರ ಇಲ್ಲಿ ಇಂತಹ ಮಾನವ ಜನಾಂಗವನ್ನ ಅನಂತತ್ವದ ಎಡೆಗೆ, ಇನ್ಫಿನಿಟಿಯವರೆಗೆ, ವಿಶಿಷ್ಟವಾದಂತ ಒಂದು ಶಕ್ತಿಯವರೆಗೆ ಒಯ್ತಕ್ಕಂತ ಆ ದಿಶೆಯಲ್ಲಿ ನಡೆಸ್ತಕ್ಕಂತ ಒಂದು ಶಕ್ತಿಯನ್ನ ಹೊಂದಿದಂತ ಮಾರ್ಗದರ್ಶಕರಾಗಿ ಉಳಿತಾರ. ನಾವು ಹೇಳ್ಬೋದು, ಇಲ್ಲಿ ಪತ್ರಿಜಿಯವರನ್ನ ತಗೋಬಹುದು, ಶಂಕರರನ್ನ ತಗೊಳ್ಬಹುದು, ಅಥವಾ ನಾವು ಆಂಜನೇಯನ ತಗೋಬಹುದು. ಇವರೆಲ್ಲ ತಾವು ಹೊಂದಿದಂತ ಪ್ರಾಣಶಕ್ತಿಯಿಂದ ಅನಂತತೆಯನ್ನ, ಇನ್ಫಿನಿಟಿ ಅಂತಕ್ಕಂಥ ಇನ್ಫಿನಿಟಿ ಪ್ಲಸ್ ಇನ್ಫಿನಿಟಿ ಇಜ್ವಲ್ ಟು ಇನ್ಫಿನಿಟಿ, ಯಾವಾಗ್ಲೂ ಕೂಡ ನಾವು ಅನಂತತ್ವದೊಂದಿಗೆ ಅನಂತತ್ವವನ್ನು ಸೇರಿಸಿದಾಗ ಇನ್ನೂ ಅನಂತತ್ವವನ್ನು ಹೊಂದತಕ್ಕಂತ ಪರಿಸ್ಥಿತಿಯನ್ನ ಇಂಥ ವ್ಯಕ್ತಿಗಳಿಂದ ನಾವು ಸಾಧನೆ ಮಾಡಬಹುದು ಜಗತ್ತಿನಲ್ಲಿ. ಇವತ್ತು ನನಗ ಇಂಟ್ಯೂಷನ್ ಒಂದು ಅನುಭವದಲ್ಲಿ ಬಂದಂಥದ್ದು, ಸಂಪೂರ್ಣ ಸೌಂದರ್ಯ, ಸಂಪೂರ್ಣ ಜ್ಞಾನ, ಸಂಪೂರ್ಣ ಶಕ್ತಿ, ಸಂಪೂರ್ಣ ಕೀರ್ತಿ, ಸಂಪೂರ್ಣ ತ್ಯಾಗ, ಸಂಪೂರ್ಣ ಐಶ್ವರ್ಯ, ಇವೆಲ್ಲವನ್ನ ನಾವು ಸಂಪೂರ್ಣವಾಗಿ ಹೊಂದಿ ಇವೆಲ್ಲದರಲ್ಲಿ ಸಂಪೂರ್ಣತೆಯನ್ನು ಸಾಧಿಸಿದಾಗ ಮಾನಸಿಕವಾಗಿ ನಾವು ಅನಂತತ್ವವನ್ನು ಹೊಂದಲಿಕ್ಕೆ ಸಾಧ್ಯದ. ಕೇವಲ ಒಂದು ಅಂಶವನ್ನು ಹೊಂದಿದ್ರೆ ಆಗೋದಿಲ್ಲ. ಈ 6 ಅಂಶಗಳಲ್ಲಿ ಸಂಪೂರ್ಣತೆಯನ್ನು ಸಾಧಿಸಿದಾಗ ಮಾತ್ರ ಅನಂತತ್ವ ಅಂತಕ್ಕಂಥದ್ದು, ಇನ್ಫಿನಿಟಿ ಅಂತಕ್ಕಂಥದ್ದು ಸಿಗ್ತದ ಅಂತಕ್ಕಂಥದ್ದನ್ನು ಇವತ್ತು ನಾನು ನನ್ನ ಅನುಭವದಲ್ಲಿ ಕಂಡುಕೊಂಡೆ. ಇಲ್ಲಿಯೂ ಕೂಡ ಆ ಮಾತನ್ನು ಇಲ್ಲಿ ಹೇಳಬಹುದು, ನಾನು ಉದಾಹರಿಸಬಹುದು. ವಿಶ್ವ ಕ್ಷೇತ್ರದಲ್ಲಿರುವ ಪ್ರಾಣಶಕ್ತಿಯನ್ನು ಆಧ್ಯಾತ್ಮಿಕ ಸಾಧನೆ ಧ್ಯಾನಗಳ ಮೂಲಕ ನಮ್ಮ ಶರೀರ ಯಂತ್ರಾಂಗದೊಳಗೆ ಸ್ವೀಕರಿಸಲಾಗುತ್ತದೆ. ನೋಡ್ರಿ, ಧ್ಯಾನದ ಮೂಲಕ ನಾವು ಈ ಎಲ್ಲ ಪರಿಪೂರ್ಣತೆಗಳನ್ನ, ಈ ಎಲ್ಲ ಅಂಶಗಳನ್ನ ನಾವು ಮೀರಿ ನಿಲ್ಲಬಹುದು. ಕೇವಲ ಅಲ್ಪವ ಮತಿಯನ್ನ ಹೊಂದಿ, ಅಲ್ಪ ಧ್ಯಾನವನ್ನ ಮಾಡಿ, ಅಲ್ಪ ಶಕ್ತಿಯನ್ನ ಹೊಂದಿ, ಅಲ್ಪ ಕೀರ್ತಿಯನ್ನ ಹೊಂದಿ, ಅಲ್ಪ ತ್ಯಾಗವನ್ನ ಮಾಡಿ, ಅಲ್ಪ ಐಶ್ವರ್ಯವನ್ನ ಹೊಂದಿ ನಾವು ಒಂದು ಯಾವುದೋ ಒಂದು ಅಹಂಭಾವನೆಯಿಂದ ವರ್ತಿಸಿದ್ದೇ ಆದ್ರೆ ನಾವು ಈ ಇನ್ಫಿನಿಟಿ ಅಂತಕ್ಕಂಥದ್ದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಈ ಎಲ್ಲದರಲ್ಲಿಯೂ ಕೂಡ ನಾವೇನ್ ಮಾಡ್ಬೇಕು, ಸಂಪೂರ್ಣತೆಯನ್ನ ಸಾಧಿಸ್ಬೇಕು. ಎಲ್ಲದರಲ್ಲಿಯೂ ಕೂಡ ಸಂಪೂರ್ಣ ಅನುಭವವನ್ನು ಹೊಂದಿ, ಸಂಪೂರ್ಣ ಜ್ಞಾನವನ್ನು ಹೊಂದಿ, ಸಂಪೂರ್ಣ ಕೀರ್ತಿ ಎಲ್ಲವೂ ಕೂಡ ನನಗಿದೆ ಅನ್ನೋ ಮನೋಭಾವದಿಂದ ಅದು ಯಾವುದೂ ಕೂಡ ನನ್ನದಲ್ಲ ಅಂತಕ್ಕಂಥ ಅನಂತತೆಯಿಂದ ನಾವು ಇದ್ದಾಗ ಮಾತ್ರ
ಇಲ್ಲಿ ಏನ್ ಮಾಡ್ತೀವಿ, ನಾವು ವಿಶಿಷ್ಟವಾದಂತ ಒಂದು ಕ್ಷೇತ್ರಾಗ್ನಿಯನ್ನ ಹೆಚ್ಚಿಸಿ ಅಲ್ಲಿ ವಿಶ್ವಕರ್ಮರಾಗ್ಲಿಕ್ಕೆ ಅಥವಾ ಮುಂದಿನ ಯುಗಕ್ಕೆ ನಾವು ಮಾರ್ಗದರ್ಶಕರಾಗ್ಲಿಕ್ಕೆ, ಪರಿಪೂರ್ಣತೆಯ ಒಂದು ಮಾರ್ಗದರ್ಶಕರಾಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ನಾವು ನೋಡ್ಬೋದು. ವಿಶ್ವ ಕ್ಷೇತ್ರದಲ್ಲಿರುವ ಪ್ರಾಣಶಕ್ತಿಯನ್ನು ಆಧ್ಯಾತ್ಮಿಕ ಸಾಧನೆ ಧ್ಯಾನಗಳ ಮೂಲಕ ನಮ್ಮ ಶರೀರ ಯಂತ್ರಾಂಗದೊಳಗೆ ಸ್ವೀಕರಿಸಲಾಗುತ್ತದೆ. ಆದುದರಿಂದ ನಮ್ಮ ಆತ್ಮ ಮೂಲವು ತನ್ನ ಸುತ್ತಲೂ ಒಂದು ಕ್ಷೇತ್ರಾಗ್ನಿ ಪ್ರಾಣಶಕ್ತಿ ವಲಯವನ್ನು ವಿಶೇಷವಾಗಿ ನಿರ್ಮಿಸಿಕೊಂಡು ವಿಶ್ವದ ಅಯಸ್ಕಾಂತ ಆಕರ್ಷಣೆಗೂ ಸಹಸ್ಪಂದಿಸುವ ಸ್ಥಿತಿಯಲ್ಲಿರುತ್ತದೆ. ನೋಡ್ರಿ, ಯಾವ ವ್ಯಕ್ತಿ ನಾವು ಧ್ಯಾನದ ಮುಖಾಂತರ ವಿಶ್ವ ಕ್ಷೇತ್ರಾಗ್ನಿಯನ್ನು ನಮ್ಮಲ್ಲಿ ಹೊಂದಿ ನಾವು ಅಯಸ್ಕಾಂತ ಶಕ್ತಿಗೂ ಯಾವತ್ತಲೂ ಕೂಡ ಆಕರ್ಷಕವಾಗಿ ಇದ್ದು ಸಹಸ್ಪಂದಿಸುತ್ತಾ ಇದ್ದು ಈ ವಿಶ್ವದ ಸೃಷ್ಟಿಗೆ ಒಂದು ಮೂಲರಾಗ್ತೇವೆ, ವಿಶ್ವದ ಒಂದು ಮರು ನಿರ್ಮಾಣಕ್ಕೆ ಮೂಲರಾಗಿ ಸಹಕರಿಸ್ತಾ ಇದ್ದೇವೆ ಅಂತಕ್ಕಂಥದ್ದನ್ನ ನಾವು ನೋಡ್ಬಹುದು. ಇವತ್ತು ನೋಡ್ರಿ, ನಾವು ಧ್ಯಾನಿಸುವುದರಿಂದ ಎಷ್ಟೋ ಸ್ಥಿತಿಗಳು ಕುಲುಷಿತಗೊಂಡಂತ ಎಷ್ಟೋ ಅಂಶಗಳು ಶುದ್ಧೀಕರಣವಾಗ್ತಾ ಇದ್ದೇವೆ. ಭೂಮಿಗೆ ಹೋದಂತ ಎಷ್ಟೋ ಶಕ್ತಿ ಮರಳಿ ಸಿಗ್ತಾ ಇದೆ. ಜಲತತ್ವಕ್ಕೆ ನಾವು ಶುದ್ಧೀಕರಣವನ್ನು ಕೊಡ್ತಾ ಇದ್ದೇವೆ. ಎಲ್ಲಾ ಮಲಿನಗಳಿಗೂ ಕೂಡ ನಾವು ಒಂದು ಸ್ವಚ್ಛತೆಯನ್ನು ಕೊಡ್ತಕ್ಕಂಥ ಕಾರ್ಯವನ್ನ ಧ್ಯಾನದ ಮೂಲಕ, ಧ್ಯಾನಾಗ್ನಿಯ ಮೂಲಕ, ವಿಶ್ವ ಪ್ರಾಣ ಶಕ್ತಿಯ ಮೂಲಕ ಮಾಡ್ತಾ ಇದ್ದೇವೆ. ಅದೇ ರೀತಿ ಅವರ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಕ್ಷೇತ್ರಾಗ್ನಿ ಪ್ರಾಣಶಕ್ತಿ ವಲಯವನ್ನು ವಿಶೇಷವಾಗಿ ನಿರ್ಮಿಸಿಕೊಂಡು ವಿಶ್ವದ ಅಯಸ್ಕಾಂತ ಆಕರ್ಷಣೆಗೂ ಸ್ಪಂದಿಸುವ ಸ್ಥಿತಿಯಲ್ಲಿರುತ್ತದೆ. ನಮ್ಮ ಆತ್ಮ ಮೂಲಕ್ಕೂ ವಿಶ್ವ ಅಯಸ್ಕಾಂತಕ್ಕಿರುವ ಸಂಬಂಧವೇ ಸಮಸ್ತ ಸೃಷ್ಟಿಗೂ ಇರುವ ಸೃಜನಾತ್ಮಕ ಸಂಬಂಧ. ನೋಡ್ರಿ, ಎಂತ ವಿಶಿಷ್ಟವಾದಂತ ಮಾತನ್ನ, ಎಷ್ಟು ವೈಜ್ಞಾನಿಕವಾದಂತ ಸತ್ಯವನ್ನ ಇವರು ಇಲ್ಲಿ ವ್ಯಕ್ತಪಡಿಸಿದಾರಂತಂದ್ರೆ, ಒಂದು ಆತ್ಮ ಮೂಲ, ನಮ್ಮ ಆತ್ಮ ಮೂಲದ ವಿಶ್ವ ಅಯಸ್ಕಾಂತದ ಶಕ್ತಿಗೂ ನಮ್ಮ ಸಮಸ್ತ ಸೃಷ್ಟಿಗೂ ವಿಶಿಷ್ಟವಾದಂತ ಒಂದು ಸಂಬಂಧ ಇದೆ. ಆತ್ಮಕ್ಕೂ ಮತ್ತು ವಿಶ್ವದ ಅಯಸ್ಕಾಂತಕ್ಕೂ ಕೂಡ ಸಹ ಸಂಬಂಧ ಇರ್ತದ ಅಂತಕ್ಕಂಥದ್ದನ್ನ, ಈ ಸಹ ಸಂಬಂಧವೇ ಸೃಷ್ಟಿಯ ಮೂಲಕ್ಕೆ ಸೃಜನಾತ್ಮಕತೆಯ ಜೊತೆಗೆ ಕಾರಣವಾಗ್ತದ, ಮರು ಹುಟ್ಟಿಗೆ, ಮರು ಸೃಜನಾತ್ಮಕತೆಗೆ, ಮರು ನಿರ್ಮಾಣಕ್ಕೆ ಕಾರಣವಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೃಷ್ಟಿಯಲ್ಲಿ ಸಂಭವಿಸುವ ಇಂತಹ ಸೃಜನಾತ್ಮಕ ಘಟನೆಗಳೆಲ್ಲವೂ ಪರಿಪೂರ್ಣತೆಯ ಸಾಧನಾ ಮಾರ್ಗಗಳು. ನೋಡ್ರಿ, ಸೃಷ್ಟಿಯಲ್ಲಿ ಇಂತಹ ಸೃಜನಾತ್ಮಕ ಘಟನೆಗಳು ಎಲ್ಲವೂ ಕೂಡ ಪರಿಪೂರ್ಣತೆಯ ಮಾರ್ಗಗಳೇ, ಸಾಧನಾ ಮಾರ್ಗಗಳೇ ಆಗಿರ್ತಾವ. ಆ ಸೃಷ್ಟಿ ಕೇಂದ್ರದೊಂದಿಗೆ ಸಂಬಂಧವನ್ನು ರೂಪಿಸುವಾಗ ಮಾತ್ರವೇ ಆ ಪರಿಪೂರ್ಣತೆಯ ಸಂಭವಿಸುತ್ತದೆ. ನೋಡ್ರಿ, ಯಾವಾಗ ನಾವು ಆ ಸೃಷ್ಟಿ ಕ್ಷೇತ್ರದಲ್ಲಿ ಪರಿಪೂರ್ಣವಾಗಿ ತೊಡಗಿಕೊಳ್ತೀವಲ್ಲ, ಆವಾಗ ಇಲ್ಲಿ ಸಹ ಸಂಬಂಧ ಅಂತಕ್ಕಂಥದ್ದು ಹುಟ್ಟುತ್ತದೆ ಅನ್ನೋದನ್ನು ನೋಡ್ಬೋದು. ಆ ಸಹ ಸಂಬಂಧವೇ ಸೃಷ್ಟಿಯ ಮೂಲಕ್ಕೆ ಕಾರಣವಾಗ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಪರಿಪೂರ್ಣತೆಯು ಸಂಭವಿಸುತ್ತದೆ ಏಕೆಂದರೆ ಸೃಷ್ಟಿಯಲ್ಲಿರುವ ಎಲ್ಲಾ ಸಂಭವಗಳು ಕ್ಷೇತ್ರಾಗ್ನಿಗಳನ್ನು, ಪ್ರಾಣಶಕ್ತಿಯನ್ನು ಸದಾ ಹೊರಹೊಮ್ಮುತ್ತಾ ಇರುತ್ತದೆ. ಸಮಸ್ತ ಸೃಷ್ಟಿ ಸಂಭವಗಳು ಆ ವಿಶ್ವ ಕ್ಷೇತ್ರಾಗ್ನಿ, ಆ ವಿಶ್ವ ಮಹಾಪ್ರಾಣ ತೇಜಂಪೂರಿತಗಳೇ ಆಗಿರುತ್ತವೆ. ನೋಡ್ರಿ, ಸಮಸ್ತವಾದಂತ ಈ ಜಗತ್ತಿನಲ್ಲಿರ್ತಕ್ಕಂಥ ಸಮಸ್ತ ಸೃಷ್ಟಿ ಸಂಭವಗಳು, ಯಾವುದೇ ಸೃಷ್ಟಿಯಲ್ಲಿ ಏನೇ ಸಂಭವಿಸಿದರೂ ಕೂಡ, ಏನೇ ನಡೆದ್ರೂ ಕೂಡ, ಏನೇ ಹೊಸ ನಿರ್ಮಾಣವಾದರೂ ಕೂಡ ಅದು ಎಲ್ಲವೂ ಕೂಡ ವಿಶ್ವ ಕ್ಷೇತ್ರಾಗ್ನಿಯ, ವಿಶ್ವ ಮಹಾಪ್ರಾಣದ ತೇಜಂಪೂರಿತಗಳೇ ಆಗಿರುತ್ತವೆ. ಆ ಒಂದು ವಿಶ್ವ ಕಾಸ್ಮಿಕ್ ಎನರ್ಜಿಯ, ವಿಶ್ವ ಕ್ಷೇತ್ರಾಗ್ನಿಯ ಒಂದು ತೇಜೋಮಯದಿಂದ ನಿರ್ಮಾಣಗೊಂಡಂತ ಅಂಶಗಳೇ ಆಗಿರ್ತಾವ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ಪ್ರಾಣಶಕ್ತಿಯು ಮಾನವನ ವಿದ್ಯುತ್ ಅಯಸ್ಕಾಂತ ವಲಯವನ್ನು ಪ್ರಕಾಶಿಸುವಂತೆ ಮಾಡುತ್ತದೆ. ನೋಡ್ರಿ, ಪ್ರಾಣಶಕ್ತಿಯು ಮಾನವನ ವಿದ್ಯುತ್ ಅಯಸ್ಕಾಂತ ವಲಯವನ್ನ ಪ್ರಕಾಶಮಾನವಾಗಿ ಮಾಡ್ತದ. ಮಾನವನ ಪ್ರಾಣಮಯ ಶರೀರಗಳಿಂದ ಹೊರಬರುವ ಸೃಜನಾತ್ಮಕ ಕ್ಷೇತ್ರಾಗ್ನಿ ಜ್ವಾಲೆಗಳು ವಿಶ್ವ ಕ್ಷೇತ್ರಾಗ್ನಿಯನ್ನು ತುಂಬುತ್ತಿರುತ್ತದೆ. ನೋಡ್ರಿ, ಯಾವಾಗಲೂ ಪ್ರಕಾಶಮಾನವಾದಂತ ವಿಶ್ವ ಕ್ಷೇತ್ರಾಗ್ನಿ ಅಂತಕ್ಕಂಥ ಜ್ವಾಲೆಗಳು ಇಲ್ಲೇ ವಿಶ್ವ ಕ್ಷೇತ್ರಾಗ್ನಿಯನ್ನು ತುಂಬತಕ್ಕಂತ ಜಗತ್ತಿನಲ್ಲಿ ಸೃಜನಾತ್ಮಕತೆಗೆ ವಿಶ್ವ ಕ್ಷೇತ್ರಾಗ್ನಿಯನ್ನ ತುಂಬತಕ್ಕಂತ ಕಾರ್ಯವನ್ನ ಮಾಡ್ತಾ ಇರ್ತಾವ
ಅಂತಕ್ಕಂಥದ್ದನ್ನು ನೋಡ್ಬೋದು. ಮಾನವನ ವಿದ್ಯುತ್ ಅಯಸ್ಕಾಂತ ಕ್ಷೇತ್ರದಿಂದ ಹೊರಬರುತ್ತಿರುವ ಕ್ಷೇತ್ರಾಗ್ನಿ ಜ್ವಾಲೆಗಳೇ ಮಾನವನಿಗೂ ವಿಶ್ವ ಕ್ಷೇತ್ರಾಗ್ನಿಗೂ ಸುತ್ತಲೂ ಅಯಸ್ಕಾಂತ ಕ್ಷೇತ್ರವನ್ನು ನಿರಂತರವು ನಿರ್ಮಿಸುತ್ತಲೇ ಇರುತ್ತವೆ. ನೋಡ್ರಿ, ಯಾವಾಗ ಮಾನವನ ವಿಶ್ವ ಕ್ಷೇತ್ರಾಗ್ನಿಯ ಜ್ವಾಲೆಗಳು ಮಾನವನಿಗೂ ಮತ್ತು ವಿಶ್ವದ ಅಯಸ್ಕಾಂತ ಶಕ್ತಿಗೂ ಯಾವತ್ತಲೂ ಕೂಡ ಒಂದು ಸಂಬಂಧವನ್ನ ಅಥವಾ ನಿರಂತರವಾದ ಒಂದು ಭದ್ರಗೋಡೆಯನ್ನ ನಿರ್ಮಿಸ್ತಾ ಇದ್ದಾವ ಅಂತಕ್ಕಂಥದ್ದನ್ನ ನೋಡ್ಬೋದು ನಾವಿಲ್ಲಿ. ಯಾವ ವ್ಯಕ್ತಿ ಧ್ಯಾನಿಸ್ತಾ ಇರ್ತಾನಲ್ಲ, ಆತನ ಒಂದು ಕ್ಷೇತ್ರಾಗ್ನಿ ತುಂಬಾ ಇರ್ತದ, ಆತನ ಕಾಸ್ಮಿಕ್ ಎನರ್ಜಿ ತುಂಬಾ ಇರ್ತದ. ಅದರಿಂದಲೇ ವಿಶ್ವದ ಅಯಸ್ಕಾಂತೀಯ ಶಕ್ತಿಗೆ ನಾವು ಒಂದಾಗ್ತೀವಿ, ಸೃಜನಾತ್ಮಕ ಕಾರ್ಯಕ್ಕೆ ನಾವು ಮಾರ್ಗದರ್ಶಕರಾಗ್ತೀವಿ ಮತ್ತು ಸಹ ಸಂಬಂಧವನ್ನು ಹೊಂದುತ್ತೇವೆ ಅಂತಕ್ಕಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟನ್ನ ಹೇಳಿ ಓಕೆ ಇವತ್ತಿನ ಸ್ವಾಧ್ಯಾಯವನ್ನು ಮುಗಿಸೋಣ. ಎಲ್ಲರೂ ಕೂಡ ಧ್ಯಾನಕ್ಕೆ ಬನ್ನಿರಿ. ತಗ್ತಿದ್ರೆ ತೆಗೆದಿರಿ, ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕೈಗಳನ್ನು ಕೂಡ ಕ್ರಾಸ್ ಮಾಡ್ಕೊಳ್ಳಿ, ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ಗಳನ್ನು ನಮ್ಮ ಧ್ಯಾನಕ್ಕೆ ಆಹ್ವಾನಿಸಿ ಅವರ ಶಕ್ತಿಯು ನಮ್ಮ ಶಕ್ತಿಯೊಂದಿಗೆ ಸಲಿಂಗವಾಗಲಿ. ಮಾತಾರ್ ಬಾಬಾಜಿಯವರನ್ನ, ನಮ್ಮ ಗುರು ಪತ್ರಿಜಿಯವರನ್ನ, ಸದಾ ಧ್ಯಾನಿಸುತ್ತಿರುವ ಪರಶಿವನ ಶಕ್ತಿಯನ್ನ, ಶಕ್ತಿಯ ರೂಪವಾಗಿರುವ ಮಹಾದೇವಿಯನ್ನ, ಆ ಅಷ್ಟಶಕ್ತಿಗಳನ್ನು ನಮ್ಮ ಧ್ಯಾನಕ್ಕೆ ಕೂಡಿಸಿಕೊಂಡು ಅವರೆಲ್ಲರ ಚೈತನ್ಯ ಶಕ್ತಿ, ಅವರೆಲ್ಲರ ಅನಂತ ಶಕ್ತಿ ನಮಗೆ ಅನಂತತೆಯನ್ನು ಕೊಡಲಿ ಅಂತಕ್ಕಂಥ ಬಯಕೆಯಿಂದ ಅವರೆಲ್ಲರೊಟ್ಟಿಗೆ ಧ್ಯಾನಸ್ಥರಾಗೋಣ. ನಮ್ಮ ಭಾರತದ ಸಾವಿರಾರು ಋಷಿ ಮುನಿಗಳನ್ನು ಧ್ಯಾನಕ್ಕೆ ಆಹ್ವಾನಿಸೋಣ. ಈಗ ಅವರೆಲ್ಲರ ಶಕ್ತಿಯು ನಮಗೆ ಅವಶ್ಯವಾಗಿದೆ. ಅವರೆಲ್ಲರ ಕ್ಷೇತ್ರಾಗ್ನಿಯು ನಮಗೆ ಅವಶ್ಯವಾಗಿದೆ. ಅರ್ಧನಾರೀಶ್ವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಧ್ಯಾನಸ್ಥರಾಗೋಣ. ನೀವು ಬಿಡುವ ಉಸಿರು, ನೀವು ತೆಗೆದುಕೊಳ್ಳುವ ಉಸಿರಿನೊಂದಿಗೆ ಒಂದಾಗಿ ಎಲ್ಲ ಮಾಸ್ಟರ್ಸ್ಗಳ ಸಮ್ಮುಖದಲ್ಲಿ ಸುಷುಮ್ನ ನಾಡಿಯಲ್ಲಿ ಲೀನರಾಗೋಣ. ನಾವು ಸುಷುಮ್ನ ನಾಡಿಯಲ್ಲಿ ಲೀನರಾದಾಗ ನಮ್ಮ ಸಹಸ್ರಾರ ಚಕ್ರವು ಆಕ್ಟಿವೇಟ್ ಆಗುತ್ತದೆ. ಸಹಸ್ರಾರ ಚಕ್ರ ಮಧ್ಯದಲ್ಲಿರುವ ರಂಧ್ರವು ಓಪನ್ ಆಗುತ್ತದೆ. ಆ ಬ್ರಹ್ಮರಂಧ್ರದ ಮೂಲಕ
ಕಾಸ್ಮಿಕ್ ಎನರ್ಜಿಯು ವಿಶ್ವ ಕ್ಷೇತ್ರಾಗ್ನಿಯು ವಿಶ್ವ ಪ್ರಾಣಶಕ್ತಿಯು ನಮ್ಮ ಪ್ರಾಣಶಕ್ತಿಯೊಂದಿಗೆ ಒಂದಾಗುತ್ತಿದೆ. ಎಲ್ಲ ಮಾಸ್ಟರ್ಸ್ಗಳು ಕೂಡ ನಮಗೆ ಪ್ರಾಣಶಕ್ತಿಯನ್ನು ಕೊಡುತ್ತಿದ್ದಾರೆ, ಎನರ್ಜಿಯನ್ನು ಧಾರೆ ಎರೆಯುತ್ತಿದ್ದಾರೆ. ಆಸ್ವಾದಿಸಿ ಮಾಸ್ಟರ್ಸ್. ಸಾಕ್ಷಾತ್ ತಾಂಡವ ಪ್ರಿಯ ಶಿವನೇ ಶಕ್ತಿಯನ್ನು ನಮಗೆ ಧಾರೆ ಎರೆಯುತ್ತಿದ್ದಾನೆ. ಆಹ್ವಾನಿಸಿ, ಆಸ್ವಾದಿಸಿ, ವಿನಮ್ರತಾ ಭಾವದಿಂದ ಆಸ್ವಾದಿಸಿ, ಆಸ್ವಾದಿಸಿ, ಆಸ್ವಾದಿಸಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷ ಮಾಸ್ಟರ್ಸ್. ಕೊನೆಯ 2 ನಿಮಿಷ ಮಾಸ್ಟರ್ಸ್. ಕೊನೆಯ 1 ನಿಮಿಷ. Thirty seconds. Ten seconds. 5 seconds. 5, 4, 3, 2, 1, 0.
ನಿಧಾನವಾಗಿ ನಿಮ್ಮ ಕೈಯ ಬೆರಳುಗಳನ್ನು ಬಿಡಿಸಿಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್. 5 seconds. 5, 4, 3, 2, 1, 0. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ನಿಮ್ಮ ಕೈಗಳನ್ನ ತೆಗೆಯಿರಿ. ನಿಧಾನವಾಗಿ ಕಣ್ಣುಗಳನ್ನ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನು ನೀಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ, ಈ ಕುರಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಕೋಟಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹೀಗೆ ಧ್ಯಾನಿಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಧ್ಯಾನ ತುಂಬಾ ಚೆನ್ನಾಗಿತ್ತು ಮೇಡಮ್. ಎನರ್ಜಿ, ತುಂಬಾ ಎನರ್ಜಿ ಮೇಡಮ್. ಬಹಳ ಎನರ್ಜಿ ಇತ್ತು ಅಷ್ಟು. ತಲೆ ಅಳಗಾಡ್ಬೇಕು. ಹೌದು. ತಲೆ ಶೇಕ್ ಆಗುತ್ತೆ. ಬಹಳ ಎನರ್ಜಿ ಇತ್ತು. ಸ್ವಾಧ್ಯಾಯನು ತುಂಬಾ ಚೆನ್ನಾಗಿದೆ. ಎಲ್ಲ ಸೇಮ್ ವಿಷಯನ ಅನಿಸ್ತದ್ರಿ. ಅವ್ರಿ ಎಲ್ಲ ಏನ್ ಸತ್ಯ ಪಯಣದೊಳಗೇನ ಇದು ಮಾಡಿ ಅದೇ ವಿಷಯನೇ ಅನಿಸ್ತದ. ಅದ ಮುಂದುವರ್ದದ. ಅದೇ ಮುಂದುವರೆದ. ಮತ್ತೆ ಯಾರಾದ್ರೂ ಹೇಳ್ತೀರಿ? ಹಲೋ ವಿಜಯಲಕ್ಷ್ಮಿ ಮೇಡಮ್. ಧ್ಯಾನ ಚೆನ್ನಾಗಾಯ್ತು. ಅದಕ್ಕಿನ್ನ ಬರ್ತಾ ಇಲ್ಲ, ಹಿಂದಿಂದೆಲ್ಲ ಕಟ್ ಆಗಿದೆಯಲ್ಲ. ಕ್ಲಿಯರ್ ಕೇಳಿಸ್ತಾ ಇಲ್ಲ ಮೇಡಮ್. ಸಣ್ಣ ಆಗ್ತಾ ಇದೆ. ಕೇಳಿಸ್ತಿದ್ಯಾ? ಕೇಳಿಸ್ತೇವೆ. ಅದೇ ಇನ್ನ ಧ್ಯಾನ ತುಂಬಾ ಚೆನ್ನಾಗಾಯ್ತು. ಇದ್ರದ್ದು ವಿಷಯ, ಸ್ವಾಧ್ಯಾಯದ ವಿಷಯ ಅದೆಲ್ಲ ಸ್ವಲ್ಪ ಹಿಂದಿನ ಕೇಳ್ಕೊಂಡ್ ಬಂದ್ರೆ ನನಗೆ ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಹೌದೌದು. ಕೇಳಿಲ್ಲ. ಚೆನ್ನಾಗಾಯ್ತು ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಓಕೆ, ವಿಡಿಯೋಸ್ಗಳು ಅದಾವ ಮೇಡಮ್, ಕೇಳ್ರಿ. ವಿಡಿಯೋಸ್ ಅವ ನೋಡ್ರಿ ಮೇಡಮ್. ಇದು ಮಾಡಿ ನೋಡ್ರಿ, ಗ್ರೂಪ್ನಾಗ ಹಾಕಿನಿ. ಓಕೆ, ಮುಗಿಸೋಣ್ರಿ ಮೇಡಮ್. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ.